ಪ್ರಪಂಚದ ಅತಿದೊಡ್ಡ ಪ್ರಜಾಪ್ರಭುತ್ವ ಹಬ್ಬಕ್ಕೆ ಕ್ಲೈಮ್ಯಾಕ್ಸ್ ಹಂತ ತಲುಪಿದೆ. ಈಗ ಕೆಲವೇ ಗಂಟೆಗಳಲ್ಲಿ ಬಯಲಾಗುತ್ತೆ 542 ಕ್ಷೇತ್ರಗಳ ಭವಿಷ್ಯ. ಇಡೀ ವಿಶ್ವವೇ ಕಾತುರದಿಂದ ಕಾಯ್ತಾ ಇದೆ ಪ್ರಪಂಚದ ಅತಿದೊಡ್ಡ ಪ್ರಜಾಪ್ರಭುತ್ವದ ಹಬ್ಬದ ಕ್ಲೈಮ್ಯಾಕ್ಸ್ಗೆ. ಕೆಲವೇ ಗಂಟೆಗಳಲ್ಲಿ ಬಯಲಾಗುತ್ತೆ 542 ಕ್ಷೇತ್ರಗಳ ಭವಿಷ್ಯ. ರಟ್ಟಾಗಲಿದೆ 65 ಕೋಟಿ ಮತದಾರರ ಒಳಗುಟ್ಟು. ಸಮೀಕ್ಷೆಗಳನ್ನ ಮೀರಿ ಹಣೆ ಬರಹವನ್ನ ಬರೆಯಲಿದ್ದಾನ ಮತದಾರ ಪ್ರಭು. ದಕ್ಷಿಣದ ದಂಡಯಾತ್ರೆಯಲ್ಲಿ ಯಾರ ಮುಡಿಗೇರುತ್ತೆ ಗೆಲುವಿನ ಕಿರೀಟ? ಉತ್ತರಾಧೀಶನಾಗೋಕೆ ಯಾವ ಪಕ್ಷಕ್ಕೆ ಸಿಗಲಿದೆ ಬಹುಮತ? ಗ್ಯಾರಂಟಿಗಳ ಸರದಾರರಲ್ಲಿ ಯಾರ ಪಾಲಾಗಲಿದೆ ದೆಹಲಿಯ ಗದ್ದುಗೆ? ಸರ್ವಸನ್ನದ್ಧವಾಗಿದೆ ದೇಶದ ಭವಿಷ್ಯವನ್ನ ಬರೀಲಿಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳು ಕೂಡ ನಡೀತಾ ಇದೆ. ಜೂನ್ 4 ಇಂದು ಯಾರಿಗೆ ಶುಭ ಮಂಗಳ, ಯಾರಿಗೆ ಅಮಂಗಳ. ಇವತ್ತು ಪ್ರಜಾಪ್ರಭುತ್ವದ ಹಬ್ಬಕ್ಕೆ ಕ್ಲೈಮ್ಯಾಕ್ಸ್. ಕೆಲವೇ ಗಂಟೆಗಳಲ್ಲಿ 542 ಕ್ಷೇತ್ರಗಳ ಭವಿಷ್ಯ ನಿರ್ಧಾರ ಆಗುತ್ತೆ. 65 ಕೋಟಿ ಮತದಾರರ ಒಳಗುಟ್ಟು ಏನು ಅನ್ನೋದು ಇವತ್ತು ಗೊತ್ತಾಗುತ್ತೆ. ಸಮೀಕ್ಷೆಗಳನ್ನ ಮೀರಿ ಹಣೆ ಬರಹವನ್ನ ಬರೆದಿದ್ದಾನ ಮತದಾರ ಪ್ರಭು. ಹಾಗಾದ್ರೆ ಉತ್ತರಾಧೀಶ ಆಗೋರ್ಯಾರು? ದಕ್ಷಿಣದ ದಂಡಯಾತ್ರೆಯಲ್ಲಿ ಗೆದ್ದು ಬೀಗೋರ್ಯಾರು? ದೆಹಲಿಯ ಗದ್ದುಗೆ ಯಾರ ಪಾಲಾಗುತ್ತೆ? ಮತ ಎಣಿಕಾ ಕೇಂದ್ರಗಳು ಸರ್ವಸನ್ನದ್ಧವಾಗಿದ್ದಾವೆ. ಈ ದೇಶದ ಭಾಷ್ಯವನ್ನ ಬರೆಯೋರು ಯಾರು ಹಾಗಾದ್ರೆ? ಕೈ ಕಮಲದ ನಡುವೆ ಯಾರಿಗೆ ಹಾಗಾದ್ರೆ ಗೆಲುವಿನ ಮಾಲೆ? ನೋಡಿ, ಇಡೀ ವಿಶ್ವವೇ ಭಾರತದ ಕಡೆ ತಿರುಗಿ ನೋಡ್ತಾ ಇದೆ. ಕಾರಣ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವ, ದೊಡ್ಡ ಪ್ರಜಾಪ್ರಭುತ್ವ ನಮ್ಮದು. ಅದರ ಜೊತೆಗೆ ಅತಿ ಹೆಚ್ಚಿನ ಅಭ್ಯರ್ಥಿಗಳು, ಹೆಚ್ಚು ಮತದಾರರನ್ನ ಒಳಗೊಂಡಿರುವಂತಹ ದೇಶ ಆಗಿದೆ. ಹಾಗಾಗಿನೇ ಎಲ್ಲ ಕಡೆಗಳಲ್ಲೂ ಕೂಡ ಈಗ ಮತ ಎಣಿಕೆ ಪ್ರಕ್ರಿಯೆಗೆ ಅಂತಿಮ ಹಂತದ ಸಿದ್ಧತೆಗಳು ನಡೀತಾ ಇದೆ. ಒಟ್ಟು 542 ಕ್ಷೇತ್ರಗಳ ಹಣೆ ಬರಹ ನಿರ್ಧಾರ ಆಗುತ್ತೆ. 8 ಗಂಟೆಯಿಂದ ಮತ ಎಣಿಕೆ ಕಾರ್ಯ ಶುರುವಾಗುತ್ತೆ. ಅದರಲ್ಲೂ ಅಂಚೆ ಪತ್ರಗಳ ಮತ ಎಣಿಕೆ ಶುರುವಾಗುತ್ತೆ. ಆರಂಭದಲ್ಲಿ ಎಲ್ಲ ವ್ಯವಸ್ಥೆಯನ್ನು ಚುನಾವಣಾ ಆಯೋಗ ಮಾಡಿಕೊಂಡಿದೆ. 543 ಕ್ಷೇತ್ರ, ಅದರಲ್ಲಿ ಒಂದು ಆಂಗ್ಲೋ ಇಂಡಿಯನ್, ಉಳಿದಂತೆ 542 ಕ್ಷೇತ್ರ. 542 ಕ್ಷೇತ್ರಗಳಲ್ಲಿ ಮೆಜಾರಿಟಿಯನ್ನು ಪಡೆಯುವಂತಹ ಪಕ್ಷ ಯಾವುದು? 272 ಸರ್ಕಾರವನ್ನು ರಚನೆ ಮಾಡಲಿಕ್ಕೆ. ಎಕ್ಸಿಟ್ ಪೋಲ್ಗಳ ಭವಿಷ್ಯ ನಿಜವಾಗುತ್ತಾ ಅಥವಾ ಇಂಡಿಯಾ ಒಕ್ಕೂಟದ ಆ 295 ವಿಶ್ವಾಸ ಹಾಗೆ ಉಳಿದುಕೊಳ್ಳುತ್ತಾ? ಕ್ಷಣ ಕ್ಷಣಕ್ಕೂ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಈ ಬಾರಿಯ ಚುನಾವಣೆ ಅಂತೂ ಕೂಡ ಬಹಳ ಜಿದ್ದಾಜಿದ್ದಿಂದ ಕೂಡಿತ್ತು. ಡೇ 1ನಿಂದಲೂ ಕೂಡ ನೋಡ್ತಾ ಇದ್ದೀವಿ ನಾವು. 80 ದಿನಗಳ ಈ ಮತಯುದ್ಧದಲ್ಲಿ ಸಾಕಷ್ಟು ರೀತಿಯಾದಂತಹ ವಾಗ್ಯುದ್ಧಗಳು, ದೊಡ್ಡ ಮಟ್ಟದ ಪ್ರಚಾರಗಳು, ರ್ಯಾಲಿಗಳು, ದಾಖಲೆಗಳು, ಇವೆಲ್ಲವೂ ಕೂಡ ಸಾಕಷ್ಟು ಬದಲಾವಣೆಗೆ ಈ ಚುನಾವಣೆ ಕಾರಣ ಆಗ್ಬೋದು. 18ನೇ ಲೋಕಸಭಾ ಚುನಾವಣೆ. ದೆಹಲಿಯ ಗದ್ದುಗೆ ಯಾರ ಮುಡಿಗೇರುತ್ತೆ? 3ನೇ ಬಾರಿಗೆ NDAನ ಅಥವಾ ಏನಾದರೂ ಅಚ್ಚರಿಯ ಫಲಿತಾಂಶ ಹೊರಬೀಳುತ್ತಾ? ಯಾಕಂತ ಹೇಳಿದ್ರೆ ಎಕ್ಸಿಟ್ ಪೋಲ್ ಭವಿಷ್ಯವನ್ನು ನಾವು ಗಮನಿಸಿದ್ವಿ. ಅದೇನಾದರೂ ಉಲ್ಟಾ ಆಗುತ್ತಾ? 65 ಕೋಟಿ ಮತದಾರರು ಅಭ್ಯರ್ಥಿಗಳ ಹಣೆ ಬರಹವನ್ನು ಬರೆದಿದ್ದಾರೆ. ಇವತ್ತು 8 ಗಂಟೆಯಿಂದ ಹಣೆ ಬರಹ ಓಪನ್ ಆಗುತ್ತೆ. ಯಾವ ಯಾವ ಘಟಾನುಘಟಿ ನಾಯಕರು ಮತ್ತೆ ಗೆದ್ದು ಬೀಗ್ತಾರೆ, ಯಾವೆಲ್ಲ ನಾಯಕರು ಸೋಲಿನ ರುಚಿಯನ್ನು ಅನುಭವಿಸ್ತಾರೆ, ಯಾರಿಗೆಲ್ಲ ಲಕ್ ಒಲಿಯುತ್ತೆ, ಯಾರಿಗೆಲ್ಲ ಮನೆ ಕಡೆ ಗೇಟ್ ಪಾಸ್ ಸಿಗುತ್ತೆ ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ಈ ಒಂದು ಲೋಕಸಭಾ ಚುನಾವಣೆ ಅಂತ ಹೇಳಿದ್ರೆ ಇಡೀ ದೇಶವೇ ಯಾಕೆ ಕಾತುರದಿಂದ ಕಾಯುತ್ತೆ ಅಂತ ಹೇಳಿದ್ರೆ, ಈಗ 2 ಬಾರಿ NDA ಅಧಿಕಾರವನ್ನು ಅನುಭವಿಸಿದೆ. 3ನೇ ಬಾರಿಗೆ ಅವರು ನಿರೀಕ್ಷೆಯಲ್ಲಿದ್ದಾರೆ. ಅದರ ಜೊತೆಗೆ ಇಂಡಿಯಾ ವರ್ಸಸ್ NDA ನಡುವೆ ನಡೀತಾ ಇರುವಂತಹ ಯುದ್ಧ ಇದು. 400 ಪಾರ್, ಅಬ್ ಕಿ ಬಾರ್ 400 ಪಾರ್, ಅಥವಾ ಗ್ಯಾರಂಟಿಗಳ ಜೊತೆಗೆ ಎಲ್ಲ ಕಡೆಗಳಲ್ಲೂ ಮಿಂಚಿನ ಸಂಚಾರವನ್ನು ಮಾಡಿದಂತಹ ಇಂಡಿಯಾ ಒಕ್ಕೂಟಕ್ಕೆ ಅದೃಷ್ಟ ಖುಲಾಯಿಸುತ್ತಾ? ಯಾಕಂದರೆ ನಂಬರ್ಗೆ ಏನು ಬೇಕಾದರೂ ಕೂಡ ಆಗ್ಬೋದು. ಎಕ್ಸಿಟ್ ಪೋಲ್ಗಳು ನಿಜಾನೂ ಆಗ್ಬೋದು, ಕೆಲವು ಕಡೆಗಳಲ್ಲಿ ಉಲ್ಟಾ ಕೂಡ ಆಗಿದಂಥ ಉದಾಹರಣೆಗಳಿದ್ದಾವೆ. ಹಾಗಾಗಿ ದಕ್ಷಿಣ ಭಾರತದಲ್ಲಿ ಯಾವ ಪಕ್ಷಕ್ಕೆ ಜಾಸ್ತಿ ಸಂಖ್ಯೆಗಳು ಬರುತ್ತೆ,
ಇಲ್ಲಿ ಬಿಜೆಪಿ दक्षिणದ ರಾಜ್ಯಗಳಲ್ಲಿ वो किए गए। अंदर इस जो लोग जा रहे हैं सर उनको क्या हिदायत देगी? अंदर जो लोग जा रहे हैं वो बिल्कुल फ्रिस्किंग होने के पश्चात और जो ईसीआई की गाइडलाइंस हैं उनके मुताबिक ही जा रहे हैं। फोन और मोबाइल कुछ भी अलाउड नहीं है? फोन, मोबाइल, घड़ी, सिगरेट, बीड़ी, माचिस, ये कुछ भी अलाउड नहीं है। आम लोगों के लिए क्या कहना चाहिए? मीडिया सेंटर अलग से बनाया गया है। आप लोगों का जो एक्सेस है मीडिया सेंटर तक एक्सेस है और एआरओ साहब की अनुमति के और उनकी उस अनुसार जो गाइडलाइन है आपके लिए जो एक्सेस अलाउड है वो परमिट। जिले में कितनी पुलिस को तैनात की है? यहाँ पे जो हमने जो पर्याप्त मात्रा में जो पुलिस सुरक्षा है